ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ. ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದೆಲ್ಲವೂ ನಡೆಯುತ್ತಿದೆಯೇ? ನೀವು ಅಂದುಕೊಂಡಂತೆ ನಿಮ್ಮ ಜೀವನ ಸಾಗುತ್ತಿದೆಯೇ? ನೀವು ಯಾರನ್ನು ನಂಬಿದ್ದೀರೋ ಅವರು ನಿಮ್ಮ ಜೊತೆ ಇದ್ದಾರಾ? ನೀವು ಎಷ್ಟು ಪ್ರಯತ್ನಿಸಿದ್ದೀರೋ ಅದಕ್ಕೆ ತಕ್ಕ ಫಲ ಸಿಕ್ಕಿದೆಯೇ? ಬಹುಶಃ ಉತ್ತರ ಇಲ್ಲ ಆಗಿರಬಹುದು. ಕೆಲವೊಮ್ಮೆ ನಾವು ಎಷ್ಟೇ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದರೂ ಸೋಲು ಎದುರಾಗುತ್ತದೆ. ಎಷ್ಟೇ ಒಳ್ಳೆಯವರಾಗಿದ್ದರೂ ಕೆಲವರು ನಮ್ಮನ್ನು ನೋಯಿಸುತ್ತಾರೆ. ಎಷ್ಟೇ ಪ್ರೀತಿಯಿಂದ ಸಂಬಂಧಗಳನ್ನು ಕಾಪಾಡಿಕೊಂಡರೂ ಕೆಲವರು ನಮ್ಮನ್ನು ಬಿಟ್ಟು ಹೋಗುತ್ತಾರೆ. ಎಷ್ಟೇ ಪ್ರಯತ್ನಿಸಿದರೂ ಹಣ ಸಿಗುವುದಿಲ್ಲ. ಎಷ್ಟೇ ಓದಿದರೂ ಉದ್ಯೋಗ ಸಿಗುವುದಿಲ್ಲ. ಎಷ್ಟೇ ಕನಸು ಕಂಡರೂ ಯಶಸ್ಸು ನಮ್ಮ ಕೈಗೆ ಸಿಗುವುದಿಲ್ಲ. ಆ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ನನ್ನ ಜೀವನದಲ್ಲಿ ಮಾತ್ರ ಹೀಗೆ ಯಾಕೆ? ಆದರೆ ಸಾವಿರಾರು ವರ್ಷಗಳ ಹಿಂದೆ ಇದೇ ಪ್ರಶ್ನೆಯನ್ನು ಅರ್ಜುನ ಕೂಡ ಕೇಳಿದ್ದ. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನನ ಕೈಯಲ್ಲಿ ಗಾಂಡೀವವಿತ್ತು. ಮುಂದೆ ಯುದ್ಧ, ಸುತ್ತಲೂ ತನ್ನವರೇ. ಒಂದು ಕಡೆ ಕರ್ತವ್ಯ, ಇನ್ನೊಂದು ಕಡೆ ಭಾವನೆ. ಅರ್ಜುನನ ಮನಸ್ಸು ಗೊಂದಲದಿಂದ ತುಂಬಿತ್ತು. ಅವನು ತನ್ನ ಶಕ್ತಿಯನ್ನು ಕಳೆದುಕೊಂಡ. ಅವನು ಯುದ್ಧ ಮಾಡಬಾರದು ಎಂದು ನಿರ್ಧರಿಸಿದ. ಆ ಕ್ಷಣದಲ್ಲಿ ಶ್ರೀಕೃಷ್ಣ ಅವನಿಗೆ ಜೀವನದ ಮಹಾನ್ ಸತ್ಯಗಳನ್ನು ಹೇಳಲು ಪ್ರಾರಂಭಿಸಿದ. ಅವು ಕೇವಲ ಅರ್ಜುನನಿಗಾಗಿಯೇ ಹೇಳಿದ ಮಾತುಗಳಲ್ಲ. ಅವು ನಮ್ಮಂತಹ ಸಾಮಾನ್ಯ ಮನುಷ್ಯರ ಜೀವನಕ್ಕೂ ದಾರಿ ತೋರಿಸುವ ಮಾತುಗಳು. ಇಂದು ನಾವು ಶ್ರೀಕೃಷ್ಣನ ಆ ಪಾಠಗಳಲ್ಲಿ ಕೆಲವು ಅತ್ಯಂತ ಶಕ್ತಿಶಾಲಿ ಸಂದೇಶಗಳನ್ನು ನೋಡೋಣ. ನೀವು ವಿದ್ಯಾರ್ಥಿಯಾಗಿರಬಹುದು, ಉದ್ಯೋಗ ಹುಡುಕುತ್ತಿರುವವರಾಗಿರಬಹುದು, ವ್ಯವಹಾರ ಮಾಡುತ್ತಿರುವವರಾಗಿರಬಹುದು, ಜೀವನದಲ್ಲಿ ಸೋಲು ಕಂಡಿರಬಹುದು, ಯಾರನ್ನಾದರೂ ಕಳೆದುಕೊಂಡಿರಬಹುದು, ಅಥವಾ ನಿಮ್ಮ ಭವಿಷ್ಯದ ಬಗ್ಗೆ ಗೊಂದಲದಲ್ಲಿರಬಹುದು. ಈ ವಿಡಿಯೋ ನಿಮಿಗಾಗಿಯೇ. ಕೊನೆಯವರೆಗೂ ಕೇಳಿ, ಏಕೆಂದರೆ ಕೊನೆಯ ಭಾಗದಲ್ಲಿ ನಾವು ತಿಳಿದುಕೊಳ್ಳಲಿರುವ ಒಂದು ಸಂದೇಶ ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಯನ್ನೇ ಬದಲಾಯಿಸಬಹುದು. ಮೊದಲ ಪಾಠ: ಫಲದ ಬಗ್ಗೆ ಅತಿಯಾಗಿ ಚಿಂತಿಸಬೇಡಿ. ಶ್ರೀಕೃಷ್ಣನ ಅತ್ಯಂತ ಪ್ರಸಿದ್ಧವಾದ ಸಂದೇಶಗಳಲ್ಲಿ ಒಂದು ಕರ್ಮಣ್ಯೇವಾಧಿಕಾರಸ್ತೆ. ಅರ್ಥವೇನು? ನಿನಗೆ ನಿನ್ನ ಕರ್ಮವನ್ನು ಮಾಡುವ ಹಕ್ಕಿದೆ, ಆದರೆ ಅದರ ಫಲದ ಮೇಲೆ ಸಂಪೂರ್ಣ ಅಧಿಕಾರವಿಲ್ಲ. ಈ ಒಂದು ಮಾತನ್ನು ನಿಜವಾಗಿ ಅರ್ಥ ಮಾಡಿಕೊಂಡರೆ ನಮ್ಮ ಜೀವನದ ಅರ್ಧದಷ್ಟು ಚಿಂತೆ ಕಡಿಮೆಯಾಗಬಹುದು. ಏಕೆಂದರೆ ನಮ್ಮ ಜೀವನದಲ್ಲಿ ಹೆಚ್ಚಿನ ಒತ್ತಡ ಏನಿಂದ ಬರುತ್ತದೆ ಗೊತ್ತೇ? ಫಲದ ಬಗ್ಗೆ ಚಿಂತಿಸುವುದರಿಂದ. ವಿದ್ಯಾರ್ಥಿ ಓದಲು ಕುಳಿತುಕೊಳ್ಳುತ್ತಾನೆ, ಆದರೆ ಅವನ ಮನಸ್ಸಿನಲ್ಲಿ ನನಗೆ ಎಷ್ಟು ಮಾರ್ಕ್ಸ್ ಬರುತ್ತವೆ? ಉದ್ಯೋಗಕ್ಕಾಗಿ ಇಂಟರ್ವ್ಯೂಗೆ ಹೋಗುತ್ತಾನೆ, ಮನಸ್ಸಿನಲ್ಲಿ ನನಗೆ ಜಾಬ್ ಸಿಗುತ್ತದೆಯೇ? ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡುತ್ತಾನೆ, ಮನಸ್ಸಿನಲ್ಲಿ ವ್ಯೂಸ್ ಬರುತ್ತವೆಯೇ? ವ್ಯವಹಾರ ಪ್ರಾರಂಭಿಸುತ್ತಾನೆ, ಲಾಭವಾಗುತ್ತದೆಯೇ? ಹೀಗೆ ನಾವು ಕೆಲಸ ಮಾಡುವುದಕ್ಕಿಂತ ಫಲದ ಬಗ್ಗೆ ಹೆಚ್ಚು ಯೋಚಿಸುತ್ತೇವೆ. ಫಲದ ಬಗ್ಗೆ ಯೋಚಿಸುವುದು ತಪ್ಪಲ್ಲ, ಆದರೆ ಫಲದ ಭಯದಿಂದ ಕೆಲಸವನ್ನೇ ಸರಿಯಾಗಿ ಮಾಡದಿರುವುದು ತಪ್ಪು. ಒಬ್ಬ ರೈತನನ್ನು ನೋಡಿ. ಅವನು ಹೊಲದಲ್ಲಿ ಬೀಜ ಬಿತ್ತುತ್ತಾನೆ. ಅವನು ಪ್ರತಿದಿನ ಮಣ್ಣನ್ನು ತೆಗೆದು ಬೀಜ ಮೊಳಕೆಯೊಡೆದಿದೆಯಾ ಎಂದು ನೋಡುತ್ತಾ ಇದ್ದರೆ ಏನಾಗುತ್ತದೆ? ಬೀಜ ಬೆಳೆಯುವುದಿಲ್ಲ. ಅವನು ಮಾಡಬೇಕಾದದ್ದು ಏನು? ಮಣ್ಣನ್ನು ಸಿದ್ಧಪಡಿಸುವುದು, ಬೀಜ ಬಿತ್ತುವುದು, ನೀರು ಹಾಕುವುದು, ಗೊಬ್ಬರ ಹಾಕುವುದು, ಕಳೆ ತೆಗೆಯುವುದು ಮತ್ತು ಸಮಯಕ್ಕೆ ಕಾಯುವುದು. ಜೀವನವೂ ಹಾಗೆಯೇ. ನಿಮ್ಮ ಕೆಲಸ ಬೀಜ ಬಿತ್ತುವುದು, ಸಮಯ ಅದನ್ನು ಬೆಳೆಸುವುದು, ಫಲ ಒಂದು ದಿನ ಬರುತ್ತದೆ. ಆದ್ದರಿಂದ ನೀವು ಇಂದು ಪ್ರಯತ್ನಿಸುತ್ತಿದ್ದೀರಾ? ಮುಂದುವರಿಸಿ. ಯಾರೂ ನೋಡುತ್ತಿಲ್ಲವೇ? ಮುಂದುವರಿಸಿ. ಯಾರೂ ಪ್ರಶಂಸಿಸುತ್ತಿಲ್ಲವೇ? ಮುಂದುವರಿಸಿ. ವ್ಯೂಸ್ ಬರುತ್ತಿಲ್ಲವೇ? ಮುಂದುವರಿಸಿ. ಉದ್ಯೋಗ ಸಿಗುತ್ತಿಲ್ಲವೇ? ಮತ್ತೆ ಪ್ರಯತ್ನಿಸಿ. ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡುತ್ತಿದ್ದರೆ ಒಂದು ದಿನ ಅದರ ಪರಿಣಾಮ ಖಂಡಿತ ಕಾಣುತ್ತದೆ. ಎರಡನೇ ಪಾಠ: ಕಷ್ಟ ಬಂದಾಗ ಕುಗ್ಗಬೇಡಿ. ಜೀವನದಲ್ಲಿ ಒಂದು ಸತ್ಯವನ್ನು ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಕಷ್ಟ. ಶ್ರೀಮಂತರಿಗೂ ಕಷ್ಟ ಬರುತ್ತದೆ, ಬಡವರಿಗೂ ಕಷ್ಟ ಬರುತ್ತದೆ, ಯಶಸ್ವಿಗಳಿಗೂ ಕಷ್ಟ ಬರುತ್ತದೆ, ವಿಫಲರಾದವರಿಗೂ ಕಷ್ಟ ಬರುತ್ತದೆ. ವ್ಯತ್ಯಾಸ ಏನು?
ಕಷ್ಟ ಬಂದಾಗ ಕೆಲವರು ಕುಸಿದು ಬಿಡುತ್ತಾರೆ. ಇನ್ನೂ ಕೆಲವರು ಅದೇ ಕಷ್ಟವನ್ನು ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳುತ್ತಾರೆ. ಒಂದು ಕಲ್ಲನ್ನು ತೆಗೆದುಕೊಳ್ಳಿ. ಅದು ಸಾಮಾನ್ಯ ಕಲ್ಲು. ಆದರೆ ಅದನ್ನೇ ಒಬ್ಬ ಶಿಲ್ಪಿ ಕೈಗೆ ಕೊಟ್ಟರೆ ಅವನು ಅದನ್ನು ಹೊಡೆಯುತ್ತಾನೆ, ಕೆತ್ತುತ್ತಾನೆ, ಮತ್ತೆ ಹೊಡೆಯುತ್ತಾನೆ, ಮತ್ತೆ ಕೆತ್ತುತ್ತಾನೆ. ಕಲ್ಲಿಗೆ ನೋವಾಗುತ್ತಿದೆಯೇ? ನಮಗೆ ಗೊತ್ತಿಲ್ಲ. ಆದರೆ ಕೊನೆಯಲ್ಲಿ ಅದೇ ಕಲ್ಲು ಒಂದು ಸುಂದರ ಶಿಲ್ಪವಾಗುತ್ತದೆ. ನಮ್ಮ ಜೀವನವೂ ಹಾಗೆಯೇ. ಕಷ್ಟಗಳು ನಮ್ಮನ್ನು ಮುರಿಯಲು ಬಂದಿವೆ ಎಂದು ನಾವು ಭಾವಿಸುತ್ತೇವೆ. ಆದರೆ ಕೆಲವೊಮ್ಮೆ ಅವು ನಮ್ಮನ್ನು ರೂಪಿಸಲು ಬಂದಿರುತ್ತವೆ. ಇಂದು ನೀವು ಅನುಭವಿಸುತ್ತಿರುವ ಸಮಸ್ಯೆ ನಾಳೆ ನಿಮ್ಮ ಜೀವನದ ದೊಡ್ಡ ಪಾಠವಾಗಬಹುದು. ನೀವು ಇಂದು ಅನುಭವಿಸುತ್ತಿರುವ ನಿರಾಕರಣೆ ನಾಳೆ ನಿಮ್ಮ ಯಶಸ್ಸಿನ ಕಾರಣವಾಗಬಹುದು. ನೀವು ಇಂದು ಎದುರಿಸುತ್ತಿರುವ ಅವಮಾನ ನಾಳೆ ನಿಮ್ಮ ಆತ್ಮವಿಶ್ವಾಸವಾಗಬಹುದು. ಆದ್ದರಿಂದ ಕಷ್ಟ ಬಂದಾಗ ಒಂದು ಪ್ರಶ್ನೆ ಕೇಳಿ. ನನಗೆ ಯಾಕೆ ಎಂದು ಅಲ್ಲ, ಇದರಿಂದ ನಾನು ಏನನ್ನು ಕಲಿಯಬೇಕು ಎಂದು. ಈ ಒಂದು ಪ್ರಶ್ನೆ ನಿಮ್ಮ ಜೀವನದ ದೃಷ್ಟಿಕೋನವನ್ನು ಬದಲಾಯಿಸುತ್ತದೆ. 3ನೇ ಪಾಠ, ನಿಮ್ಮ ಮನಸ್ಸನ್ನು ಗೆಲ್ಲಿರಿ. ಶ್ರೀಕೃಷ್ಣ ಹೇಳುತ್ತಾನೆ, ಮನಸ್ಸನ್ನು ಗೆದ್ದವನಿಗೆ ಮನಸ್ಸೇ ಸ್ನೇಹಿತ, ಮನಸ್ಸನ್ನು ಗೆಲ್ಲದವನಿಗೆ ಅದೇ ಶತ್ರು. ನಮ್ಮ ದೊಡ್ಡ ಶತ್ರು ಹೊರಗಿಲ್ಲ. ಬಹಳ ಬಾರಿ ನಮ್ಮ ದೊಡ್ಡ ಶತ್ರು ನಮ್ಮದೇ ಮನಸ್ಸು. ನೀವೇನಾದರೂ ಹೊಸದನ್ನು ಮಾಡಲು ಹೊರಟಾಗ ನನಗೆ ಆಗುವುದಿಲ್ಲ, ನಾನು ಅದಕ್ಕೆ ಅರ್ಹನಲ್ಲ, ನನ್ನ ಬಳಿ ಹಣವಿಲ್ಲ, ನನ್ನ ಬಳಿ ಟ್ಯಾಲೆಂಟ್ ಇಲ್ಲ, ಜನರು ಏನು ಹೇಳುತ್ತಾರೆ ಎಂಬ ಮಾತುಗಳು ಮೊದಲು ಯಾರಿಂದ ಬರುತ್ತವೆ? ನಮ್ಮ ಮನಸ್ಸಿನಿಂದ. ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಿಸದಿದ್ದರೆ ಅದು ನಿಮ್ಮನ್ನು ನಿಯಂತ್ರಿಸುತ್ತದೆ. ಒಂದು ದಿನ ಮೋಟಿವೇಶನ್ ಇರುತ್ತದೆ, ಮುಂದಿನ ದಿನ ಮೋಟಿವೇಶನ್ ಇರುವುದಿಲ್ಲ. ಒಂದು ದಿನ ನೀವು ಗುರಿಗಾಗಿ 5 ಗಂಟೆ ಕೆಲಸ ಮಾಡುತ್ತೀರಿ, ಮತ್ತೊಂದು ದಿನ ಸಂಪೂರ್ಣ ದಿನ ಫೋನ್ ನೋಡುತ್ತಾ ಕಳೆಯುತ್ತೀರಿ. ಏಕೆ? ಮನಸ್ಸು ಯಾವ ಕಡೆ ಎಳೆಯುತ್ತದೆಯೋ ಅಲ್ಲಿಗೆ ಹೋಗುತ್ತಿದ್ದೀರಿ. ಆದ್ದರಿಂದ ಡಿಸಿಪ್ಲಿನ್ ಬಹಳ ಮುಖ್ಯ. ಮೋಟಿವೇಶನ್ ಯಾವಾಗಲೂ ಇರಲ್ಲ, ಆದರೆ ಡಿಸಿಪ್ಲಿನ್ ಇದ್ದರೆ ನೀವು ಮೋಟಿವೇಶನ್ ಇಲ್ಲದ ದಿನವೂ ಕೆಲಸ ಮಾಡುತ್ತೀರಿ. ಬೆಳಗ್ಗೆ ಎದ್ದೇಳಬೇಕು ಎಂದಿದ್ದರೆ ಎದ್ದೇಳಿ, ಓದಬೇಕು ಎಂದಿದ್ದರೆ ಓದಿ, ಎಕ್ಸಸೈಸ್ ಮಾಡಬೇಕು ಎಂದಿದ್ದರೆ ಮಾಡಿ, ನಿಮ್ಮ ಗುರಿಗಾಗಿ ಪ್ರತಿದಿನ ಸ್ವಲ್ಪ ಸಮಯ ಕೊಡಬೇಕು ಎಂದಿದ್ದರೆ ಕೊಡಿ. ಸಣ್ಣ ಸಣ್ಣ ಗೆಲುವುಗಳು ಒಂದು ದಿನ ದೊಡ್ಡ ಗೆಲುವಾಗುತ್ತವೆ. 4ನೇ ಪಾಠ, ಇತರರೊಂದಿಗೆ ನಿಮ್ಮನ್ನು ಹೋಲಿಸಬೇಡಿ. ಇಂದಿನ ಕಾಲದಲ್ಲಿ ನಮ್ಮ ಸಂತೋಷವನ್ನು ನಿಧಾನವಾಗಿ ನಾಶ ಮಾಡುತ್ತಿರುವ ಒಂದು ವಿಷಯ ಇದೆ. ಅದು ಕಂಪ್ಯಾರಿಸನ್. ಸೋಷಲ್ ಮೀಡಿಯಾ ತೆರೆದರೆ ಯಾರೋ ಹೊಸ ಕಾರು ತೆಗೆದುಕೊಂಡಿದ್ದಾರೆ, ಯಾರೋ ಹೊಸ ಮನೆ ಕಟ್ಟಿದ್ದಾರೆ, ಯಾರಿಗೋ ದೊಡ್ಡ ಜಾಬ್ ಸಿಕ್ಕಿದೆ, ಯಾರೋ ಫಾರಿನ್ಗೆ ಹೋಗಿದ್ದಾರೆ, ಯಾರಿಗೋ ಲಕ್ಷಾಂತರ ಫಾಲೋವರ್ಸ್ ಇದ್ದಾರೆ. ಅದನ್ನು ನೋಡಿ ನಾವು ಯೋಚಿಸುತ್ತೇವೆ, ನನ್ನ ಜೀವನದಲ್ಲಿ ಏನೂ ಆಗುತ್ತಿಲ್ಲ. ಆದರೆ ನೆನಪಿಡಿ, ನೀವು ಅವರ ಜೀವನದ ಹೈಲೈಟ್ ನೋಡುತ್ತಿದ್ದೀರಿ. ಅವರ ಸ್ಟ್ರಗಲ್ಸ್ ನಿಮಗೆ ಕಾಣಿಸುತ್ತಿಲ್ಲ, ಅವರ ಫೇಲಿಯರ್ಸ್ ನಿಮಗೆ ಕಾಣಿಸುತ್ತಿಲ್ಲ, ಅವರ ಸ್ಲೀಪ್ಲೆಸ್ ನೈಟ್ಸ್ ನಿಮಗೆ ಕಾಣಿಸುತ್ತಿಲ್ಲ. ನಿಮ್ಮ ಜೀವನವನ್ನು ಅವರ ಜೀವನದೊಂದಿಗೆ ಹೋಲಿಸಬೇಡಿ. ಒಂದು ಮರವನ್ನು ಮತ್ತೊಂದು ಮರದೊಂದಿಗೆ ಹೋಲಿಸುತ್ತೀರಾ? ಆಲದ ಮರ ದೊಡ್ಡದು, ತೆಂಗಿನ ಮರ ಎತ್ತರವಾಗಿದೆ, ಮಾವಿನ ಮರ ಹಣ್ಣು ಕೊಡುತ್ತದೆ. ಪ್ರತಿಯೊಂದಕ್ಕೂ ತನ್ನದೇ ಆದ ಸ್ವಭಾವ. ಅದೇ ರೀತಿ ನಿಮ್ಮ ಜೀವನಕ್ಕೂ ನಿಮ್ಮದೇ ಆದ ಸಮಯವಿದೆ. ನಿಮ್ಮ ಪ್ರಯಾಣವನ್ನು ಗೌರವಿಸಿ, ನಿಮ್ಮ ಬೆಳವಣಿಗೆಯನ್ನು ಗಮನಿಸಿ. ನಿನ್ನೆಗಿಂತ ಇಂದು ನೀವು ಉತ್ತಮವಾಗಿದ್ದೀರಾ? ಇಲ್ಲಿಯವರೆಗೆ ನಾವು 4 ದೊಡ್ಡ ಪಾಠಗಳನ್ನು ನೋಡಿದ್ದೇವೆ. ಆದರೆ ಸ್ನೇಹಿತರೆ, ಇದು ಇನ್ನೂ ಆರಂಭ ಮಾತ್ರ. ಮುಂದಿನ ಭಾಗದಲ್ಲಿ ನಾವು ನೋಡಲಿರುವ ಪಾಠಗಳು ನಮ್ಮನ್ನು ನೋಯಿಸಿದವರನ್ನು ಹೀಗೆ ಕ್ಷಮಿಸಬೇಕು, ಭಯವನ್ನು ಹೀಗೆ ಗೆಲ್ಲಬೇಕು, ಒಂಟಿತನವನ್ನು ಹೀಗೆ ಎದುರಿಸಬೇಕು, ಜೀವನದಲ್ಲಿ ಸೋತ ನಂತರ ಮತ್ತೆ ಹೀಗೆ ಎದ್ದು ನಿಲ್ಲಬೇಕು ಮತ್ತು ನಮ್ಮ ಗುರಿಯನ್ನು ಹೀಗೆ ಸಾಧಿಸಬೇಕು ಎಂಬುದರ ಬಗ್ಗೆ. ಒಂದು ವಿಷಯ ಮಾತ್ರ ನೆನಪಿಡಿ, ಶ್ರೀಕೃಷ್ಣ ನಮಗೆ ಸಮಸ್ಯೆಗಳಿಲ್ಲದ ಜೀವನವನ್ನು ಭರವಸೆ ನೀಡುವುದಿಲ್ಲ, ಆದರೆ ಸಮಸ್ಯೆಗಳ ಮಧ್ಯೆಯೂ ಹೀಗೆ ಶಾಂತವಾಗಿ ಬದುಕಬೇಕು ಎಂಬುದನ್ನು ಕಲಿಸುತ್ತಾನೆ. 5ನೇ ಪಾಠ, ನಿಮ್ಮನ್ನು ನೋಯಿಸಿದವರ ಬಗ್ಗೆ ಹೆಚ್ಚು ಯೋಚಿಸಬೇಡಿ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕೆಲವರು ಬರುತ್ತಾರೆ. ಅವರು ನಮ್ಮನ್ನು ತುಂಬಾ ಪ್ರೀತಿಸುತ್ತಾರೆ, ನಮ್ಮ ಜೊತೆ ಸಮಯ ಕಳೆಯುತ್ತಾರೆ,
ನಮ್ಮ ಮೇಲೆ ನಂಬಿಕೆ ಇಡುತ್ತಾರೆ. ನಾವು ಕೂಡ ಅವರನ್ನು ನಮ್ಮ ಜೀವನದ ಒಂದು ಭಾಗವೆಂದು ಭಾವಿಸುತ್ತೇವೆ. ಆದರೆ ಒಂದು ದಿನ ಅದೇ ವ್ಯಕ್ತಿ ನಮ್ಮನ್ನು ನೋಯಿಸಬಹುದು, ನಮ್ಮನ್ನು ಬಿಟ್ಟು ಹೋಗಬಹುದು, ನಮ್ಮ ಮೇಲೆ ತಪ್ಪು ಆರೋಪ ಮಾಡಬಹುದು, ನಮ್ಮನ್ನು ಅವಮಾನಿಸಬಹುದು. ಆಗ ನಾವು ಏನು ಮಾಡುತ್ತೇವೆ? ಅದೇ ಘಟನೆ ಬಗ್ಗೆ ಮತ್ತೆ ಮತ್ತೆ ಯೋಚಿಸುತ್ತೇವೆ. ಅವನು ಹೀಗೆ ಯಾಕೆ ಮಾಡಿದ? ಅವಳು ನನ್ನನ್ನು ಯಾಕೆ ಮೋಸ ಮಾಡಿದಳು? ನಾನು ಏನು ತಪ್ಪು ಮಾಡಿದ್ದೆ? ಹೀಗೆ ಯೋಚಿಸುತ್ತಾ ನಮ್ಮ ಇಂದಿನ ಸಂತೋಷವನ್ನು ನಿನ್ನೆ ನಡೆದ ಘಟನೆಗೆ ಕೊಟ್ಟು ಬಿಡುತ್ತೇವೆ. ಒಂದು ವಿಷಯ ನೆನಪಿಡಿ, ನಿಮ್ಮನ್ನು ನೋಯಿಸಿದ ವ್ಯಕ್ತಿ ನಿಮ್ಮ ಜೀವನದಿಂದ ಹೋಗಿರಬಹುದು. ಆದರೆ ನೀವು ಆ ವ್ಯಕ್ತಿಯ ಬಗ್ಗೆ ಪ್ರತಿದಿನ ಯೋಚಿಸುತ್ತಿದ್ದರೆ ಅವನು ಇನ್ನೂ ನಿಮ್ಮ ಮನಸ್ಸಿನಲ್ಲಿದ್ದಾನೆ. ಅವನನ್ನು ಶಿಕ್ಷಿಸುವುದಕ್ಕಾಗಿ ನೀವು ಕೋಪವನ್ನು ಹಿಡಿದುಕೊಂಡಿದ್ದೀರಿ ಎಂದುಕೊಳ್ಳುತ್ತೀರಿ. ಆದರೆ ನಿಜವಾಗಿ ಆ ಕೋಪ ನಿಮ್ಮನ್ನೇ ಸುಡುತ್ತದೆ. ಆದ್ದರಿಂದ ಕ್ಷಮಿಸಿ. ಅವರ ತಪ್ಪನ್ನು ಸಮರ್ಥಿಸಬೇಡಿ, ಆದರೆ ನಿಮ್ಮ ಮನಸ್ಸನ್ನು ಮುಕ್ತಗೊಳಿಸಿ. ನಡೆದದ್ದು ನಡೆಯಿತು, ಅದರಿಂದ ನಾನು ಪಾಠ ಕಲಿತೆ. ಆದರೆ ನನ್ನ ಭವಿಷ್ಯವನ್ನು ಅದರ ಕೈಗೆ ಕೊಡುವುದಿಲ್ಲ. ಇದು ಸೋಲು ಅಲ್ಲ, ಇದು ನಿಮ್ಮ ಮಾನಸಿಕ ಶಕ್ತಿ. 6ನೆಯ ಪಾಠ, ಭಯವನ್ನು ಎದುರಿಸಿ. ಅರ್ಜುನನ ಮುಂದೆ ಯುದ್ಧವಿತ್ತು. ಅವನಿಗೆ ಭಯವಿತ್ತು, ಗೊಂದಲವಿತ್ತು. ಆದರೆ ಶ್ರೀಕೃಷ್ಣ ಅವನಿಗೆ ಭಯದಿಂದ ಓಡಿ ಹೋಗಲು ಹೇಳಲಿಲ್ಲ. ಅವನಿಗೆ ತನ್ನ ಕರ್ತವ್ಯವನ್ನು ಎದುರಿಸುವ ಧೈರ್ಯ ನೀಡಿದ. ಇಂದಿಗೂ ನಮ್ಮ ಜೀವನದಲ್ಲಿ ಇದೇ ಸಮಸ್ಯೆ. ನಮಗೆ ಅವಕಾಶ ಬೇಕು, ಆದರೆ ಅವಕಾಶ ಬಂದಾಗ ಭಯಪಡುತ್ತೇವೆ. ಹೊಸ ಕೆಲಸಕ್ಕೆ ಅಪ್ಲೈ ಮಾಡಲು ಭಯ, ಇಂಟರ್ವ್ಯೂಗೆ ಹೋಗಲು ಭಯ, ವ್ಯವಹಾರ ಪ್ರಾರಂಭಿಸಲು ಭಯ, ಯೂಟ್ಯೂಬ್ ಚಾನೆಲ್ ಪ್ರಾರಂಭಿಸಲು ಭಯ, ಜನರು ಏನು ಹೇಳುತ್ತಾರೆ ಎಂಬ ಭಯ, ವಿಫಲವಾಗುವ ಭಯ. ಆದರೆ ಒಂದು ಪ್ರಶ್ನೆ ಕೇಳಿ, ನಾನು ಪ್ರಯತ್ನಿಸದೇ ಇದ್ದರೆ ಏನಾಗುತ್ತದೆ? ಬಹುಶಃ ನೀವು ಸೋಲುವುದಿಲ್ಲ, ಆದರೆ ಗೆಲ್ಲುವ ಅವಕಾಶವೂ ಇರುವುದಿಲ್ಲ. ಜೀವನದಲ್ಲಿ ಕೆಲವೊಮ್ಮೆ ಸೋಲುವ ಅಪಾಯಕ್ಕಿಂತ ಪ್ರಯತ್ನಿಸದೇ ಇರುವ ಪಶ್ಚಾತ್ತಾಪ ದೊಡ್ಡದು. ಆದ್ದರಿಂದ ಭಯ ಬಂದಾಗ ಓಡಬೇಡಿ, ಭಯದ ಕಣ್ಣಲ್ಲಿ ಕಣ್ಣು ಹಾಕಿ ನೋಡಿ. ಹೇಳಿ, ನನಗೆ ಭಯ ಇದೆ, ಆದರೂ ನಾನು ಮುಂದೆ ಹೋಗುತ್ತೇನೆ. ಧೈರ್ಯ ಎಂದರೆ ಭಯವೇ ಇಲ್ಲದಿರುವುದು ಅಲ್ಲ, ಭಯ ಇದ್ದರೂ ಮುಂದೆ ಹೆಜ್ಜೆ ಇಡುವುದು ಧೈರ್ಯ. 7ನೇ ಪಾಠ, ಒಂಟಿತನವನ್ನು ನಿಮ್ಮ ಶಕ್ತಿಯನ್ನಾಗಿ ಮಾಡಿ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲರೂ ನಮ್ಮ ಜೊತೆ ಇರುವುದಿಲ್ಲ. ಫ್ರೆಂಡ್ಸ್ ದೂರವಾಗಬಹುದು, ಸಂಬಂಧಗಳು ಬದಲಾಗಬಹುದು, ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಸಿಗದಿರಬಹುದು. ಆ ಸಮಯದಲ್ಲಿ ನಮಗೆ ತುಂಬಾ ಒಂಟಿತನ ಅನಿಸುತ್ತದೆ. ಆದರೆ ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ, ಒಂಟಿಯಾಗಿರುವುದು ಮತ್ತು ಒಂಟಿತನದಲ್ಲಿ ಸೋಲುವುದು ಒಂದೇ ಅಲ್ಲ. ಕೆಲವೊಮ್ಮೆ ಜೀವನ ನಿಮಗೆ ಒಂಟಿತನವನ್ನು ಕೊಡುವುದು ನಿಮ್ಮನ್ನು ನಿಮ್ಮೊಂದಿಗೆ ಪರಿಚಯಿಸಲು. ಜನರ ಮಧ್ಯೆ ಇದ್ದಾಗ ನೀವು ನಿಮ್ಮ ಧ್ವನಿಯನ್ನು ಕೇಳುವುದಿಲ್ಲ, ಆದರೆ ಒಂಟಿಯಾಗಿದ್ದಾಗ ನಿಮ್ಮ ಮನಸ್ಸಿನ ಮಾತು ಕೇಳಿಸುತ್ತದೆ. ನಿಮ್ಮ ಗುರಿಯ ಬಗ್ಗೆ ಯೋಚಿಸಿ, ನಿಮ್ಮ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳಿ, ನಿಮ್ಮ ಭವಿಷ್ಯಕ್ಕಾಗಿ ಯೋಜನೆ ಮಾಡಿ, ಪುಸ್ತಕ ಓದಿ, ಹೊಸ ಕೌಶಲ್ಯ ಕಲಿಯಿರಿ, ನಿಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಕೆಲಸ ಮಾಡಿ. ಯಾರೂ ನಿಮ್ಮನ್ನು ಪ್ರೋತ್ಸಾಹಿಸದಿದ್ದರೂ ನೀವೇ ನಿಮ್ಮನ್ನು ಪ್ರೋತ್ಸಾಹಿಸಿ. ಯಾರೂ ನಿಮ್ಮ ಮೇಲೆ ನಂಬಿಕೆ ಇಡದಿದ್ದರೂ ನೀವೇ ನಿಮ್ಮ ಮೇಲೆ ನಂಬಿಕೆ ಇಡಿ. ಒಂದು ದಿನ ನಿಮ್ಮ ಯಶಸ್ಸೇ ನಿಮ್ಮ ಪರವಾಗಿ ಮಾತನಾಡುತ್ತದೆ. 8ನೇ ಪಾಠ, ಸೋಲಿನ ನಂತರ ಮತ್ತೆ ಎದ್ದು ನಿಲ್ಲಿ. ಸ್ನೇಹಿತರೆ, ಸೋಲು ಎಂದರೆ ನೀವು ಮುಗಿದಿರಿ ಎಂದಲ್ಲ. ಸೋಲು ಎಂದರೆ ಈ ದಾರಿ ಕೆಲಸ ಮಾಡಲಿಲ್ಲ ಎಂಬ ಮಾಹಿತಿ ಅಷ್ಟೇ. ಒಬ್ಬ ಮಗು ನಡೆಯಲು ಕಲಿಯುವಾಗ ಎಷ್ಟು ಬಾರಿ ಬೀಳುತ್ತದೆ? ಅದು ಬಿದ್ದ ನಂತರ ನಾನು ನಡೆಯಲು ಅರ್ಹನಲ್ಲ ಎಂದುಕೊಳ್ಳುತ್ತದೆಯೇ? ಇಲ್ಲ, ಮತ್ತೆ ಎದ್ದು ನಿಲ್ಲುತ್ತದೆ, ಮತ್ತೆ ಪ್ರಯತ್ನಿಸುತ್ತದೆ, ಮತ್ತೆ ಬೀಳುತ್ತದೆ, ಮತ್ತೆ ಎದ್ದು ನಿಲ್ಲುತ್ತದೆ, ಕೊನೆಗೆ ನಡೆಯಲು ಕಲಿಯುತ್ತದೆ. ನಾವು ದೊಡ್ಡವರಾದಂತೆ ಬೀಳುವುದಕ್ಕೆ ಹೆದರುತ್ತೇವೆ, ಜನರು ನಗುತ್ತಾರೆ ಎಂದು ಹೆದರುತ್ತೇವೆ. ಆದರೆ ನೆನಪಿಡಿ, ನೀವು ಬಿದ್ದಿದ್ದೀರಿ ಎಂಬುದು ಮುಖ್ಯವಲ್ಲ, ನೀವು ಮತ್ತೆ ಎದ್ದಿದ್ದೀರಾ ಎಂಬುದೇ ಮುಖ್ಯ. ನಿಮ್ಮ ಬಿಸ್ನೆಸ್ ವಿಫಲವಾಗಿದೆಯೇ? ಪಾಠ ಕಲಿಯಿರಿ. ಇಂಟರ್ವ್ಯೂನಲ್ಲಿ ರಿಜೆಕ್ಟ್ ಆಗಿದ್ದೀರಾ?
ಮತ್ತೆ ಪ್ರಿಪೇರ್ ಮಾಡಿ. ಎಕ್ಸಾಮ್ನಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆಯೇ? ತಪ್ಪುಗಳನ್ನು ಗುರುತಿಸಿ. ನಿಮ್ಮ ವಿಡಿಯೋಗೆ ವ್ಯೂಸ್ ಬಂದಿಲ್ಲವೇ? ಕಂಟೆಂಟ್ ಸುಧಾರಿಸಿ. ಆದರೆ ನಿಲ್ಲಬೇಡಿ. ನಿಮ್ಮ ಸೋಲನ್ನು ನಿಮ್ಮ ಗುರುವಾಗಿಸಿಕೊಳ್ಳಿ. 9ನೇ ಪಾಠ, ನಿಮ್ಮ ಗುರಿಯನ್ನು ಮರೆಯಬೇಡಿ. ನಿಮ್ಮ ಜೀವನದಲ್ಲಿ ಒಂದು ಗುರಿ ಇರಬೇಕು. ಅದು ದೊಡ್ಡದಾಗಿರಬೇಕೆಂದಿಲ್ಲ, ಆದರೆ ಅದು ನಿಮ್ಮದೇ ಆಗಿರಬೇಕು. ನೀವು ಏನಾಗಬೇಕು, ಏನು ಕಲಿಯಬೇಕು, ಯಾವ ಜೀವನವನ್ನು ನಿರ್ಮಿಸಬೇಕು, ನಿಮ್ಮ ಕುಟುಂಬಕ್ಕಾಗಿ ಏನು ಮಾಡಬೇಕು, ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಿ. ನಂತರ ಪ್ರತಿದಿನ ಒಂದು ಸಣ್ಣ ಹೆಜ್ಜೆ ಇಡಿ. ಯಶಸ್ಸು ಎಂದರೆ ಒಂದು ದಿನದಲ್ಲಿ ಎಲ್ಲವೂ ಬದಲಾಗುವುದು ಅಲ್ಲ. ಯಶಸ್ಸು ಎಂದರೆ ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ನಿಮ್ಮನ್ನು ಬದಲಾಯಿಸುವುದು. ಇಂದು 1 ಪುಟ ಓದಿ, ನಾಳೆ 2 ಪುಟ ಓದಿ. ಇಂದು 30 ನಿಮಿಷ ಕಲಿಯಿರಿ, ನಾಳೆ 1 ಗಂಟೆ ಕಲಿಯಿರಿ. ಇಂದು ಒಂದು ತಪ್ಪನ್ನು ಸರಿಪಡಿಸಿ, ನಾಳೆ ಮತ್ತೊಂದು ತಪ್ಪನ್ನು ಸರಿಪಡಿಸಿ. ಹೀಗೆ ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ನೀವು ಎಷ್ಟು ದೂರ ಬಂದಿದ್ದೀರಿ ಎಂಬುದು ನಿಮಗೇ ಆಶ್ಚರ್ಯವಾಗುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಈಗ ಏನೇ ನಡೆಯುತ್ತಿರಲಿ, ಒಂದು ವಿಷಯವನ್ನ ಮರೆಯಬೇಡಿ. ಇದು ನಿಮ್ಮ ಕಥೆಯ ಕೊನೆಯ ಪುಟವಲ್ಲ. ಇದು ಕೇವಲ ಒಂದು ಅಧ್ಯಾಯ. ನಿಮ್ಮ ಜೀವನದಲ್ಲಿ ಇಂದು ಕತ್ತಲೆ ಇರಬಹುದು, ಆದರೆ ಕತ್ತಲೆಯ ನಂತರ ಬೆಳಕು ಬರುತ್ತದೆ. ಇಂದು ನೀವು ಒಂಟಿಯಾಗಿರಬಹುದು, ಆದರೆ ನಾಳೆ ನಿಮ್ಮ ಪ್ರಯಾಣಕ್ಕೆ ಹೊಸ ಜನರು ಸೇರುತ್ತಾರೆ. ಇಂದು ನೀವು ಸೋತಿರಬಹುದು, ಆದರೆ ನಾಳೆ ಗೆಲ್ಲುವ ಅವಕಾಶ ನಿಮ್ಮ ಮುಂದೆ ಇರಬಹುದು. ಇಂದು ಯಾರೂ ನಿಮ್ಮನ್ನು ನಂಬದಿರಬಹುದು, ಆದರೆ ನೀವು ನಿಮ್ಮನ್ನು ನಂಬುವುದನ್ನು ನಿಲ್ಲಿಸಬೇಡಿ. ಶ್ರೀಕೃಷ್ಣನ ಸಂದೇಶವನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿ. ಕರ್ಮ ಮಾಡುತ್ತಿರಿ, ಮನಸ್ಸನ್ನು ನಿಯಂತ್ರಿಸಿರಿ, ಭಯವನ್ನು ಎದುರಿಸಿರಿ, ಸೋಲಿನಿಂದ ಕಲಿಯಿರಿ, ಇತರರೊಂದಿಗೆ ಹೋಲಿಸಿಕೊಳ್ಳಬೇಡಿ ಮತ್ತು ನಿಮ್ಮ ಗುರಿಯ ಕಡೆಗೆ ನಡೆಯುತ್ತಿರಿ. ಏಕೆಂದರೆ ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಬೇರೆ ಯಾರ ಕೈಯಲ್ಲೂ ಇಲ್ಲ, ನಿಮ್ಮ ಕೈಯಲ್ಲಿದೆ. ಇಂದೇ ಒಂದು ನಿರ್ಧಾರ ತೆಗೆದುಕೊಳ್ಳಿ. ನಾನು ನನ್ನ ಜೀವನವನ್ನು ಬದಲಾಯಿಸುತ್ತೇನೆ. ನಾನು ನನ್ನ ಮೇಲೆ ನಂಬಿಕೆ ಇಡುತ್ತೇನೆ. ನಾನು ಕಷ್ಟ ಬಂದರೂ ನಿಲ್ಲುವುದಿಲ್ಲ. ನಾನು ನನ್ನ ಗುರಿಯನ್ನು ತಲುಪುವವರೆಗೂ ಪ್ರಯತ್ನಿಸುತ್ತೇನೆ. ಇದು ನಿಮ್ಮ ಹೊಸ ಆರಂಭವಾಗಲಿ. ಜೈ ಶ್ರೀಕೃಷ್ಣ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಕಷ್ಟಪಡುತ್ತಿರುವ ಒಬ್ಬ ವ್ಯಕ್ತಿಗೆ ಶೇರ್ ಮಾಡಿ ಮತ್ತು ಇಂತಹ ಪ್ರೇರಣಾತ್ಮಕ ಕನ್ನಡ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕೃಷ್ಣನ ಮೇಲೆ ನಂಬಿಕೆ ಇಡಿ, ನಿಮ್ಮ ಕರ್ಮದ ಮೇಲೆ ನಂಬಿಕೆ ಇಡಿ ಮತ್ತು ನಿಮ್ಮ ಮೇಲೆ ನಂಬಿಕೆ ಇಡಿ. ಜೈ ಶ್ರೀಕೃಷ್ಣ.